ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಪೊಲೀಸರ ಮುಂದೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 10 ಜನ. ಸೊ ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿದ್ದಂತಹ ದರ್ಶನ್ ಅವರನ್ನು ವಶಕ್ಕೆ ಪಡ್ಕೊಂಡು ಪೊಲೀಸರು ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ. ಅನ್ನಪೂರ್ಣೇಶ್ವರ ನಗರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅಲ್ಲಿಂದ ವಿಚಾರಣೆ ಆರಂಭ ಆಗುತ್ತೆ. ತದಾದ ನಂತರ ಪವಿತ್ರ ಗೌಡ ಅವ್ರನ್ನ ಕೂಡ ವಶಕ್ಕೆ ಪಡೀತಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಎಲ್ಲರೂ ಕೂಡ ದರ್ಶನ್ ಅವರ ನಿಕಟವರ್ತಿಗಳು, ಬೌನ್ಸರ್ಸ್, ಅವರ ಸುತ್ತಮುತ್ತ ಇರ್ತಕ್ಕಂಥವರು, ಫ್ರೆಂಡ್ಸು, ಇವರೆಲ್ಲರನ್ನು ಕೂಡ ಕರ್ಕೊಂಡು ಬರ್ತಾರೆ. ಈ ಪ್ರಕರಣ ಹೆಂಗಾಯಿತು ಅಂತಂದರೆ, ಒಂದು ಅಪರಿಚಿತ ಶವ ಸಿಗುತ್ತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ. ಅಪರಿಚಿತ ಶವ ಯಾರು, ಏನು, ಎತ್ತ, ಕೊಲೆ ಮಾಡಿದ್ಯಾರು ಅಂತೆಲ್ಲವನ್ನು ಸಮಗ್ರವಾಗಿ ತನಿಖೆ ಮಾಡೋಕ್ಕೆ ಹೋದಾಗ ಯಾರಿರ್ಬೋದು CCTV ಫುಟೇಜ್ಗಳ ಆಧಾರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆ ಮಾಹಿತಿಯನ್ನು ಪಡೆದು ನಂತರ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡ್ತಾ ಇದ್ದಾಗ ಕೊನೆಗೆ ಇದು ದರ್ಶನ್ಗೆ ಸಂಬಂಧಪಟ್ಟ ಕೇಸ್ ಅಂತ ಗೊತ್ತಾಗುತ್ತೆ. ಪ್ರಮುಖರನ್ನು ಹಿಡಿದು ವಿಚಾರಣೆಯನ್ನು ಮಾಡಿದಾಗ ಹೌದು ಅಂತ ಅವರು ತಪ್ಪೊಪ್ಕೋತಾರೆ, ಕೊಲೆ ಮಾಡಿದ್ದೀವಿ ನಾವು ಅಂತಂದ್ಬಿಟ್ಟು. ಆಮೇಲೆ ಹಿನ್ನೆಲೆಯನ್ನು ಕೆದಕ್ತಾ ಹೋದಾಗ ಈ ರೇಣುಕಾಸ್ವಾಮಿ ಅಂತಕ್ಕಂಥ ವ್ಯಕ್ತಿ ಚಿತ್ರದುರ್ಗ ಮೂಲದವನು, ಚಿತ್ರದುರ್ಗದಲ್ಲೇ ವಾಸ ಇರತಕ್ಕಂಥ ವ್ಯಕ್ತಿ. ಆದರೆ ಈತ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಫೋಟೋಗಳನ್ನು, ಅಶ್ಲೀಲ ಮೆಸೇಜ್ಗಳನ್ನು ಮಾಡ್ತಾ ಇದ್ದಂತೆ. ಪದೇ ಪದೇ ಈ ರೀತಿ ಮಾಡ್ತಾ ಇದ್ದದನ್ನು ನೋಡಿ ಬೇಸತ್ತಂತಹ ಪವಿತ್ರ ಗೌಡ ಅದನ್ನು ದರ್ಶನ್ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆಗ ರೊಚ್ಚಿಗೆದ್ದ ದರ್ಶನ್ ಈತನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ವಾರ್ನಿಂಗ್ ಕೊಡ್ತಾರೆ. ವಾರ್ನಿಂಗು ಆತ ಜಗ್ಗಲ್ಲ. ಆ ನಂತರ ಆತನನ್ನು ಬೆಂಗಳೂರಿಗೆ ಕರೆಸುವಂತಹ ಪ್ಲ್ಯಾನ್ ಮಾಡ್ತಾರೆ. ಹೇಗೆ ಅಂತಂದರೆ, ಚಿತ್ರದುರ್ಗದಲ್ಲಿರ್ತಕ್ಕಂಥ ದರ್ಶನ್ ಅಭಿಮಾನಿ ಬಳಗ ಏನಿದೆ ಅಲ್ಲ, ಅದರ ಮುಖ್ಯಸ್ಥ ಒಬ್ಬ, ಆತನ ಮುಖಾಂತರ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಸಿ ಹುಡುಗಿ ಹೆಸರಿನಲ್ಲಿ ರೇಣುಕಾಸ್ವಾಮಿ ಜೊತೆ ಚರ್ಚೆ ಮಾಡಿ ಮಾತಾಡಿ ಆತ ಮನೆಯಿಂದ ಹೊರಗೆ ಬರೋ ಹಾಗೆ ಮಾಡಿ, ನಂತರ ಅವನು ಹೊರಗೆ ಬರ್ತಾ ಇದ್ದ ಹಾಗೆಯೇ ಅವನನ್ನು ಕಾರಲ್ಲಿ ಕೂರಿಸ್ಕೊಂಡು ಬಾ ದರ್ಶನ್ನ ಮೀಟ್ ಮಾಡಿಸ್ತೀವಿ ಅಂತ ಹೇಳಿ, ರೇಣುಕಾಸ್ವಾಮಿಗೆ ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ. ಸೊ ದರ್ಶನ್ ಮೀಟ್ ಮಾಡ್ಬೋದಲ್ಲ ಅಂತ ಆತ ಬೆಂಗಳೂರಿಗೆ ಬರ್ತಾನೆ ಇವ್ರ ಜೊತೆಯಲ್ಲಿ. ಮೊದಲಿಗೆ RR ನಗರದಲ್ಲಿರೋ ದರ್ಶನ್ ಮನೆ ಕರ್ಕೊಂಡು ಹೋಗ್ತಾರೆ. ಆ ನಂತರ ವಿನಯ್ ಅವರ ಗೋಡೌನು ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರನೇ ದರ್ಶನ್ ಅವರ RR ನಗರದ ಮನೆಯನ್ನು ಸೀಸ್ ಮಾಡಿದ್ದಾರೆ. ಮೃತಪಟ್ಟ ವ್ಯಕ್ತಿ ಅಲ್ಲಿಗೆ ಬಂದಿದ್ದ ಅಂತ ಏನಾದರೂ ಎವಿಡೆನ್ಸ್ ಸಿಗ್ಬೋದು ಅನ್ನೋ ಕಾರಣಕ್ಕೆ. ಅಲ್ಲಿ ಗೋಡೌನ್ ಕರ್ಕೊಂಡು ಹೋದ್ಮೇಲೆ ಗೋಡೌನಲ್ಲಿ ಹಲ್ಲೆ ಆಗುತ್ತೆ, ಮಾರಣಾಂತಿಕ ಹಲ್ಲೆ ಆಗುತ್ತೆ. ಮೊದಲಿಗೆ ಓಕೆ, ಇನ್ನು ದರ್ಶನ್ ಜೊತೆಯಲ್ಲಿ ಈಗ ಸದ್ಯಕ್ಕೆ ಅರೆಸ್ಟ್ ಆಗಿರ್ತಕ್ಕಂಥವ್ರು ಯಾರ್ಯಾರು ಅಂತಂದರೆ, ಪವನ್ ದರ್ಶನ್ನ ಆಪ್ತ, ಈತನನ್ನು ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತು ಈ ಕಿಡ್ನ್ಯಾಪ್ನ ಸೂತ್ರಧಾರ ಕೂಡ ಆತನೇ. ಕಿಡ್ನ್ಯಾಪ್ ಮಾಡಿ ಅವನನ್ನು ಬೆಂಗಳೂರಿಗೆ ಹೇಗೆ ಕರ್ಕೊಂಡು ಬರಬೇಕು ಅಂತ ಪವಿತ್ರ ಗೌಡ ಆಪ್ತ ಕೂಡ ಹೌದು ಈ ಪವನ್. ಸೊ ಹಾಗಾಗಿ ಈಗ ಪವನನ್ನು ಮೊದಲಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಡೀ ಕಿಡ್ನ್ಯಾಪ್ ಪ್ರಕರಣದ ಸೂತ್ರಧಾರನೇ ಈತ. ಇವನು ಪವಿತ್ರ ಗೌಡಗೂ ಆಪ್ತ, ದರ್ಶನ್ಗೂ ಆಪ್ತ. ಆಮೇಲೆ ಎರಡನೇ ಹೆಸರು ಬರ್ತಕ್ಕಂಥದ್ದು ಪ್ರದೋಷ್ ಅಂತಂದ್ಬಿಟ್ಟು. ಈ ಪ್ರದೋಷ್ ಯಾರು? ಈತ ಪವನ್ ಆಪ್ತ ಪ್ರದೋಷ್. ಅಂದರೆ ಇದೆಲ್ಲ ದರ್ಶನ್ ಜೊತೆಯಲ್ಲೇ ಗುರುತಿಸ್ಕೊಂಡವರು. ಈತ ಹೋಟೆಲ್ ಉದ್ಯಮಿ ಈ ಪ್ರದೋಷ್. ಅವನ ಕೈವಾಡ ಕೂಡ ಇದರಲ್ಲಿ ಇದೆ. ಈ ಇಡೀ ಪ್ರಕರಣದಲ್ಲಿ ಪ್ರದೋಷ್ ಕೈವಾಡ ಕೂಡ ಇದೆ. ಈತ ಮೂಲತಃ ಹೋಟೆಲ್ ಉದ್ಯಮಿ. ಮೂರನೇದು ನಂದೀಶ್ ಅಂತನ್ಬಿಟ್ಟು, ಮೂರನೇ ವ್ಯಕ್ತಿ. ಯಾರ್ಯಾರು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೆಸರುಗಳು ಸಮೇತ ಕೊಡ್ತಾ ಇದ್ದೀವಿ. ನಂದೀಶ್ ಅನ್ನುವಂತಹ ವ್ಯಕ್ತಿ ಹಲ್ಲೆ ಮಾಡಿದ ವ್ಯಕ್ತಿ ಈತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೊದಲಿಗೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದವನು ಈತನೇ, ಜೊತೆಗೆ ಅಪಹರಣದ ಸೂತ್ರಧಾರ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿರೋದ್ರಲ್ಲಿ ಈತನ ಪಾತ್ರನೂ ಕೂಡ ಇದೆ, ನಂದೀಶ್ ಪಾತ್ರ. ಜೊತೆಗೆ ಹಲ್ಲೆ ಕೂಡ ಮಾಡಿದಾನೆ ಈತ, ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಸೊ ಇವರೆಲ್ಲರೂ ಕೂಡ ಈ ಇಡೀ ಪ್ರಕರಣದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಇನ್ನು ಕೇಶವಮೂರ್ತಿ ಅಂತ 4ನೆಯ ಹೆಸರಿದು, ಕೇಶವಮೂರ್ತಿ. ಈತ ಯಾರು? ಈತನ ಪಾತ್ರ ಏನು? ಪ್ರದೋಷ್ ಗೆಳೆಯ ಮತ್ತು ಉದ್ಯಮಿ. ಆ ಎರಡನೇ ಹೆಸರು ಬಂತಲ್ಲ ಪ್ರದೋಷ್ ಅಂತ, ಆ ಪ್ರದೋಷ್ನ ಗೆಳೆಯ ಕೇಶವಮೂರ್ತಿ. ಮತ್ತು ಇವನು ಕೂಡ ಹೋಟೆಲ್ ಬಿಸ್ನೆಸ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಇವನ ಕೈವಾಡ ಕೂಡ ಇದೆ ಈ ಪ್ರಕರಣದಲ್ಲಿ, ಇವನ ಪಾತ್ರ ಕೂಡ ಇದೆ. ಎಲ್ಲರದ್ದೂ ಪ್ರತ್ಯಕ್ಷ ಪಾತ್ರಗಳೇ, ತೆರೆಮರೆಯಲ್ಲಿ ಕೂತ್ಕೊಂಡು ನಡೆಸಿರೋದು ಏನೂ ಇಲ್ಲ, ಎಲ್ಲ ಪ್ರದೋಷ್ ಗೆಳೆಯ ಮತ್ತು ಉದ್ಯಮಿ ಕೇಶವಮೂರ್ತಿ. 5ನೇ ಹೆಸರು ಬಂದು ಲಕ್ಷ್ಮಣ್ ಅಂತಕ್ಕಂಥದ್ದು. ಈತ ಯಾರು? ಲಕ್ಷ್ಮಣ್. ಇವನ ಕೆಲಸ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಯಾಕೆ ಲಕ್ಷ್ಮಣನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ, ಆತನ ವಿಚಾರಣೆ ಯಾಕೆ ಆಗ್ತಾ ಇದೆ ಅದು ಕೂಡ ನೋಡಬೇಕಲ್ಲ. ದರ್ಶನ್ ಅವರ ಕಾರ್ ಡ್ರೈವರ್ ಲಕ್ಷ್ಮಣ್. ದರ್ಶನ್ ಅವರ ಕಾರ್ ಡ್ರೈವರ್.
ಈತ ಚಿತ್ರದುರ್ಗಕ್ಕೆ ಹೋಗಿದ್ದ ಕರ್ಕೊಂಡು ಬರೋಕ್ಕೆ ಅನ್ನುವಂತಹ ಮಾಹಿತಿ ಇದೆ ಸದ್ಯಕ್ಕೆ. ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬರಬೇಕಾದ್ರೆ ಇವನೇ ಕಾರು ಓಡಿಸ್ದ ಅಂತ. ಹಾಗಾಗಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಈತನ ಪಾತ್ರ ಕೂಡ ಇದೆ. ದರ್ಶನ್ ಕಾರ್ ಡ್ರೈವರ್, ಜೊತೆಗೆ ಕಿಡ್ನ್ಯಾಪ್ ಮಾಡಿದಾಗ ಕಾರ್ ಓಡಿಸಿದ್ದು, ಇದೆಲ್ಲವೂ ಕೂಡ ಲಕ್ಷ್ಮಣ್ ಕೆಲಸ. ಸೊ ಲಕ್ಷ್ಮಣ್ಣನ್ನು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟು ರಾಘವೇಂದ್ರ ಅಂತಕ್ಕಂಥ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಇವಾಗ ವಿಚಾರಣೆ ಮಾಡ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳ ಸಂಘ ಚಿತ್ರದುರ್ಗ, ಆ ಸಂಘದ ವ್ಯಕ್ತಿ ಈತ ರಾಘವೇಂದ್ರ. ಚಿತ್ರದುರ್ಗದಿಂದ ಅವನ್ನ ಕರ್ಕೊಂಡು ಬರೋದಕ್ಕೆ ಈತನು ಕೂಡ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ದರ್ಶನ್ ಅಭಿಮಾನಿಗಳ ಸಂಘ ಚಿತ್ರದುರ್ಗದಲ್ಲಿ ಈತ ರಾಘವೇಂದ್ರ ಅದೇ ಆ ಫೇಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿದ್ರಲ್ಲ, ಆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅದೆಲ್ಲ ಮಾತನಾಡ್ಕೊಂಡು ಬರೋದು. ಇನ್ನು ನೆಕ್ಸ್ಟ್ ಹೆಸರು ಬಂದು ದೀಪಕ್. ಈತ ದರ್ಶನ್ ಅತ್ಯಾಪ್ತ, ಎಲ್ಲ ಅವರ ಬಳಗದವರೇ, ಪ್ರತಿಯೊಬ್ಬರು ಅವರ ಬಳಗದವರೇ. ದೀಪಕ್ ದರ್ಶನ್ ಅವರ ಅತ್ಯಾಪ್ತ. ಹಾಗಾಗಿ ಅವನು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾನೆ. ಕೈ ಜೋಡಿಸಿ ಈಗ ಕೊನೆಗೆ ಗೊತ್ತಾಗಿ ವಿಚಾರಣೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ದೀಪಕ್. ಎಲ್ಲರನ್ನೂ ಒಟ್ಟಿಗೆ ಸೇರಿಸಿದ್ದಾರೆ, ಒಟ್ಟಿಗೆ ಮುಖಾಮುಖಿ ಮಾಡಿದ್ದಾರೆ. ಇನ್ನು ವಿನಯ್ ಉದ್ಯಮಿ, ಈತನ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಸರ್ತಿ ಹೇಳಿದ್ದೀನಿ. ಈತನದ್ದೇ ಗೋಡೌನ್ ಅದು. ಆ ಗೋಡೌನ್ನಲ್ಲೇ ಕೊಲೆಯಾಗಿರ್ತಕ್ಕಂಥದ್ದು ವಿನಯ್ ಅಂತಕ್ಕಂಥದ್ದು. ದರ್ಶನ್ ಅವರ ಅತ್ಯಂತ ಆತ್ಮೀಯ ಸ್ನೇಹಿತ, ಜೊತೆಗೆ ಆತ ಇಂಡಸ್ಟ್ರಿಯಲಿಸ್ಟ್ ವಿನಯ್. ಅವನದ್ದೇ ಆ ಗೋಡೌನ್ನಲ್ಲೇ ಕೊಲೆ ಆಗಿರೋದು, ಹಲ್ಲೆ ಆಗಿರೋದು ವಿನಯ್ ಅಂತ. ಈತನನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿಯವರಿಂದ ಪಡಿತಾ ಹೋಗೋಣ. ಮೂರ್ತಿ, ಈಗಾಗಲೇ ವಿಚಾರಣೆ ಶುರುವಾಗಿ ಸಾಕಷ್ಟು ಸಮಯ ಆಗಿದೆ. ಪೊಲೀಸರಿಗೆ ಒಂದು ಕ್ಲಾರಿಟಿ ಅಂತ ಏನಾದರೂ ಸಿಗ್ತಾ ಇದೆಯಾ? ಯಾರ್ಯಾರ ಪಾತ್ರ ಏನೇನು, ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಉಳಿದವರ ಪಾತ್ರ ಏನು, ಎಲ್ಲ ಒಂದು ಕ್ಲಾರಿಟಿ ಸಿಗ್ತಾ ಇದೆಯಾ ಅಂತ? ಅರವಿಂದ, ಈಗಾಗಲೇ ಈ ಪ್ರಕರಣ ಸಂಬಂಧ, ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಸಂಬಂಧ ಸುಮಾರು 10 ಮಂದಿಯ ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ಈ ಬಂಧನದ ಸಂಖ್ಯೆ ಏನಿದೆ ಇದು ಇನ್ನೊಂದಷ್ಟನ್ನ ದಾಟುವ ಸಾಧ್ಯತೆಗಳು ಕಾಣಿಸ್ತಿದೆ. ಅಂದ್ರೆ ಇನ್ನೊಂದಿಬ್ರು ಮೂವರ ಪಾತ್ರ ಇದರಲ್ಲಿ ಕಂಡು ಬರ್ತಿದೆ. ಅವರನ್ನ ಕೂಡ ಇದೀಗ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾರ್ಯಾರ ರೋಲು ಏನೇನು ಅಂತೇಳಿ ನೋಡೋದಾದ್ರೆ, ಮೊದಲಿಗೆ ಈ ಪ್ರಕರಣದಲ್ಲಿ ಈಕೆಗೆ ಅಂದ್ರೆ ಈಕೆ ಪವಿತ್ರ ಗೌಡಗೆ ಈತ ರೇಣುಕಾಸ್ವಾಮಿ ಮೆಸೇಜ್ ಅನ್ನ ಮಾಡ್ತಿದ್ದ ಅಂತ ಹೇಳಿ ಮಾಹಿತಿ ಇತ್ತು. ಹೀಗಾಗಿ ಆತ ಮಾಡಿರ್ತಕ್ಕಂತ ಮೆಸೇಜ್ ಅನ್ನ ಪವನ್ ಎಂಬಾತನಿಗೆ ತೋರಿಸ್ತಾಳೆ, ಈ ರೀತಿಯಾಗಿ ಮಾಡ್ತಿದ್ದಾನೆ ಅಂತ ಹೇಳಿ. ಆ ಬಳಿಕ ದರ್ಶನ್ಗೂ ಕೂಡ ಹೇಳ್ತಾರೆ. ಆಗ ಇವರು ಪ್ಲಾನ್ ಮಾಡಿ ರಾಘವೇಂದ್ರ, ಈತ ಚಿತ್ರದುರ್ಗದ ಈ ತೂಗುದೀಪ ಶ್ರೀನಿವಾಸ ಅಭಿಮಾನಿಗಳ ಬಳಗದ ಅಧ್ಯಕ್ಷ, ಈತನಿಗೆ ಮಾಹಿತಿಯನ್ನ ನೀಡಿ ಆತನನ್ನ ಅಂದ್ರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತರ್ತಾರೆ. ಆ ಬಳಿಕ RR ನಗರದ ವಿನಯ್ ಎಂಬಾತನ ಗೋಡೌನ್ ಇದೆ, ಅಲ್ಲಿಟ್ಟು ಇಡೀ ಶನಿವಾರ ರಾತ್ರಿ ಆತನಿಗೆ ಮಾನಸಿಕವಾಗಿ, ದೈಹಿಕವಾಗಿ ಬಹಳ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ. ಮನಸೋಇಚ್ಛೆ ಹಲ್ಲೆಯನ್ನ ನಡೆಸಿದ್ದಾರೆ, ಬೆಲ್ಟ್ ನಿಂದ ಹಲ್ಲೆಯನ್ನ ನಡೆಸಿದ್ದಾರೆ. ಆ ಘಟನಾ ಸ್ಥಳಕ್ಕೆ ಈತನನ್ನ ಕರ್ಕೊಂಡು ಬಂದ ಬಳಿಕ ಈ ದರ್ಶನ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಬಂದಿದ್ದಾನೆ ಅಂತೇಳಿ. ಆ ಬಳಿಕ ದರ್ಶನ್ ಮತ್ತೆ ಪವಿತ್ರ ಕೂಡ ಇಬ್ರು ಬಂದಿದ್ದಾರೆ. ಇವರು ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇವರು ಹಲ್ಲೆಯನ್ನ ನಡೆಸಿ ಹೋದ ನಂತರ ಸಂಜೆ 7 ಗಂಟೆಯ ಮೇಲೆ ಮತ್ತೆ ಆತನ ಮೇಲೆ ಹಲ್ಲೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ 11 ಗಂಟೆ ವೇಳೆಗೆ ಇಲ್ಲ ಈತ ಸತ್ತೋಗಿದ್ದಾನೆ ಅನ್ನೋ ಮಾಹಿತಿಯನ್ನ ಕೊಡ್ತಾರೆ. ಅದಾದ ಬಳಿಕ ರಾತ್ರಿ ಹೇಗೆ ಈ ಶವವನ್ನ ಬಿಸಾಕ್ಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡಿ ರಾತ್ರಿ 1 ಗಂಟೆಯ ನಂತರ ಇವರು ಒಂದು ಸ್ಕಾರ್ಪಿಯೋ ಹಾಗೂ ಆಟೋದಲ್ಲಿ ಬಂದು ಈ ತುಮ್ಮನಹಳ್ಳಿ ಹತ್ರ ಈ ಶವವನ್ನ ಬಿಸಾಕಿ ಹೋಗಿರ್ತಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಈ ಬಂಧಿತರ ಸಂಖ್ಯೆ ಏನಿದೆ ಇದು 12 ದಾಟುವ ಸಾಧ್ಯತೆಗಳು ಕಾಣಿಸ್ತಿದೆ. ಮತ್ತೆ ಕಾನ್ಸ್ಪಿರಸಿಯಲ್ಲಿ ಇದೀಗ ಪವಿತ್ರ ಗೌಡ ಅವರ ರೋಲ್ ಕೂಡ ಎದ್ದು ಕಾಣಿಸ್ತಿದೆ. ಹೀಗಾಗಿ ಅವರ ಬಂಧನ ಕೂಡ ಸನ್ನಿಹಿತವಾಗಿದೆ ಅಂತಾನೆ ಹೇಳ್ಬಹುದು. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಇಡೀ ಘಟನೆ ಹೇಗೆ ನಡೀತು ಅನ್ನೋದು ಇವಾಗ ನನ್ನ ಕೊಲೀಗ್ ಕೊಟ್ಟಂತಹ ಮಾಹಿತಿ. ಕೊನೆಗೆ ಈಗ ಪವಿತ್ರ ಗೌಡ ಅವ್ರನ್ನ ವಿಚಾರಣೆ ಕರೆಸಿದ್ದಾರೆ. ಅವರನ್ನೂ ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕೆಂದರೆ ಅವರ ಸಮ್ಮುಖದಲ್ಲೇ ಈ ಗಲಾಟೆ ನಡೆದಿದ್ದು, ಅವರ ಸಮ್ಮುಖದಲ್ಲೇ ಹಲ್ಲೆ ಆಗಿದ್ದು. ಹಾಗಾಗಿ ಅವ್ರನ್ನು ಅರೆಸ್ಟ್ ಮಾಡ್ಬೋದು ಅಂತ.